ಈಗ ನಮ್ಮ ಚರ್ಚೆಗೆ ಮತ್ತಿಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾಥು ಅವರು ಕೂಡ ಜಾಯ್ನ್ ಆದರು. ನಟರಾಜ್ ಗೌಡ್ರೆ, ನಿಮ್ಮಲ್ಲಿ ನಾನು ಮಹೇಶ್ ಅವರನ್ನು ಮಾತನಾಡಿಸಿದೆ. ಇಲ್ಲಿ ಪ್ರಶ್ನೆ ಇಷ್ಟೇ ಬರೋದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧಿಸೋದಕ್ಕೆ ನಿಮಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಇದೆ, ಕರೆಕ್ಟ್. ಅದನ್ನ ರಾಜ್ಯಪಾಲರ ಬಾಯಲ್ಲೇ ಹೇಳಿಸಬೇಕು ಅಂತ ಹಠ ಯಾಕೆ ಅಂತ? ಈಗ ನೋಡಿ, ಇದೊಂದು ಹೊಸ ವಿಷಯ ಅಲ್ಲ. ರಾಜ್ಯ ಸರ್ಕಾರದ ನೀತಿ ನಿರೂಪಣೆಯನ್ನ ರಾಜ್ಯಪಾಲರ ಮುಖಾಂತರ ಹೇಳಿಸುವಂಥದ್ದು ಇದು ವಾಡಿಕೆ, ಸಹಜ, ಮತ್ತೆ ಇದು ದಿಕ್ಸೂಚಿ. ರಾಜ್ಯ ಸರ್ಕಾರದ ಅಜೆಂಡಾವನ್ನ ರಾಜ್ಯಪಾಲರ ಮುಖಾಂತರ ಹೇಳಿ, ಅದು ನಿಮ್ದು ಕೇಂದ್ರ ಸರ್ಕಾರವನ್ನು ವಿರೋಧಿಸೋದೇ ಅಜೆಂಡಾನ? ಕೇಳಿ, ಅದು ಬಿಜೆಪಿಯ ಅಜೆಂಡಾ ಇದೆ. ಬಿಜೆಪಿಯ ಅಜೆಂಡಾ ಹೆಂಗೆ ಅಂದ್ರೆ, ಇಲ್ಲಿ ವಿರೋಧ ಪಕ್ಷ ಬಹಳ ದುರ್ಬಲ ಇದೆ. ಬಿಜೆಪಿಯ ವಿರೋಧ ಪಕ್ಷ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ? ಬಿಜೆಪಿ ವಿರೋಧ ಪಕ್ಷ ಇಲ್ಲ, ರಾಜ್ಯಪಾಲರ ವಿರೋಧ ಪಕ್ಷ ತರ ಮಾಡ್ಬಿಟ್ಟು ಇವ್ರು ಏನೇ ಮಾಡೋದು ಅದಕ್ಕೆ ವಿರೋಧ ಮಾಡ್ಸೋಣ ಅಂತ. ನೋಡ್ರಿ, ರಾಜ್ಯದ ಹಿತ ಅನ್ನೋದು ಬಹಳ ಮುಖ್ಯ. ಆರ್ ಅಶೋಕ್ ಅವರು ಇವತ್ತೇನು ರಾಜ್ಯಪಾಲರನ್ನ ಬೆಂಬಲಿಸ್ತಾ ಇದ್ದಾರಲ್ಲ, ರಾಜ್ಯದ ಹಿತವನ್ನು ಬಲಿ ಕೊಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಅವರೇ ಹೇಳಿದ್ರು, ಮೊದಲ ಲೈನು ಕೊನೆ ಲೈನು ನಮ್ಗದು ಗೊತ್ತಿರಲಿಲ್ಲ, ಅದು ಓದ್ಲಿ. ಯಾಕಂದ್ರೆ ರಾಜ್ಯ ಸರ್ಕಾರ, ರಾಜ್ಯದ ಜನಗಳು ಆಯ್ಕೆ ಮಾಡಿ, ರಾಜ್ಯದ ಕ್ಯಾಬಿನೆಟ್ ಸರ್ಕಾರ ತೀರ್ಮಾನ ಮಾಡಿ, ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕೆಲವು ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಕರೆಕ್ಟ್, ಅದನ್ನ ಹೇಳ್ತೀನಿ. ಈಗ ನಿಮಗೆ ಅಧಿವೇಶನದಲ್ಲಿ ನಿರ್ಣಯ ಪಾಸ್ ಮಾಡಿಕೊಳ್ಳಬೇಕು, ಓಕೆ, ಅದಕ್ಕೆ ಅವಕಾಶ ಇದೆ. ಕರೆಕ್ಟ್. ಅದನ್ನ ರಾಜ್ಯಪಾಲರ ಬಾಯಲ್ಲಿ ಯಾಕೆ ಹೇಳಿಸ್ತಾ ಇದ್ದೀರಿ? ರಾಜ್ಯಪಾಲರ ಬಾಯಲ್ಲಿ ಆ ಭಾಷಣವನ್ನು ಯಾಕೆ ಮಾಡಿಸಬೇಕು? ರಾಜ್ಯಪಾಲರ ಹೊಣೆಗಾರಿಕೆ ಏನ್ ಗೊತ್ತಾ? ಸರ್ಕಾರ ನಿರ್ಧಾರಗಳನ್ನ ರಾಜ್ಯ ಕರ್ನಾಟಕಕ್ಕೆ ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಹೇಳ್ತೀನಿ, ಯಾಕಂದ್ರೆ ನಾಡದ್ರೋಹಿ ಆಗಬಾರ್ದು ಬಿಜೆಪಿ ನಾಯಕರುಗಳು, ನಾಡದ್ರೋಹಿ ಆಗಬಾರ್ದು. ಕೇಳಿ, ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ? ರಾಜ್ಯ ಸರ್ಕಾರದ ಏನಿದೆ ರೂಲ್ಸ್, ನೀತಿಗಳೇನಿದಾವೆ ಅಥವಾ ಅಜೆಂಡಾ ಏನಿದೆ, ಒಂದು ನಿಮಿಷ ನಟರಾಜ್ ಗೌಡ್ರೆ, ಒಂದು ಅಪ್ಡೇಟ್, ಪ್ರಮುಖವಾದ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರೋದು ಖಚಿತ ಆಗಿದೆ. ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ರಾಜ್ಯಪಾಲರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಭಾಷಣದ ಬಗ್ಗೆ ಇನ್ನೂ ಅಂತಿಮ ಆಗಿಲ್ಲ. ಸರ್ಕಾರ ಸಿದ್ಧಪಡಿಸಿರುವಂತ ಭಾಷಣವನ್ನೇ ಅವರು ಓದ್ತಾರಾ ಅಥವಾ ಕೆಲ ಸಾಲುಗಳನ್ನು ಓದದೇ ಇರ್ತಾರಾ? ತಮ್ಮ ವಿವೇಚನೆಯನ್ನು ಬಳಸಿ. ಇದು ಈಗ ಪ್ರಶ್ನೆ ಇರೋದು. ಅವರು ಬರೋದು ಖಚಿತ ಆಗಿದೆ. ಇನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಸದ್ಯ ಲೋಕಭವನ ತಲುಪಿದ್ದಾರೆ. ಈ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಅವರು ನಿನ್ನೆನೇ ಹೇಳಿದ್ರು, ನಾನೇ ಹೋಗ್ತೀನಿ ಅವರನ್ನ ಇನ್ವೈಟ್ ಮಾಡೋದಕ್ಕೆ ಅಂತ. ಈಗ ಪೊನ್ನಣ್ಣ ಲೋಕಭವನ ತಲುಪಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಶಾಸಕರು ಪೊನ್ನಣ್ಣ ಲೋಕಭವನ ತಲುಪಿದ್ದಾರೆ ಎನ್ನುವಂತ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಅಥವಾ ಜಂಟಿ ಅಧಿವೇಶನಕ್ಕೆ ಅಡ್ರೆಸ್ ಮಾಡ್ತಾರೆ ಅನ್ನೋದು ಈಗ ಖಚಿತ ಆಗಿದೆ. ಆದರೆ ಸರ್ಕಾರ ಸಿದ್ಧಪಡಿಸಿದ ಮತ್ತು ರಾಜ್ಯಪಾಲರಿಗೆ ಆಕ್ಷೇಪ ಇರುವಂತ ಭಾಷಣವನ್ನು ಅವರು ಓದ್ತಾರಾ ಗೊತ್ತಿಲ್ಲ. ಇದರ ಬಗ್ಗೆ ಕುತೂಹಲ ಇದೆ. ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಾನು ಅದನ್ನು ರಾಜ್ಯಪಾಲರ ಮುಖಾಂತರನೇ ಹೇಳಿಸಬೇಕು ಅನ್ನೋ ಹಠ ಯಾಕೆ ಅಂತ ಕೇಳಿದೆ. ಇದೇನು ಗೊತ್ತಾ, ಇದೊಂದು ಪರಿಪಾಠ. ರಾಜ್ಯಪಾಲರು ಬಂದು ರಾಜ್ಯ ಸರ್ಕಾರದ ಏನು ನೀತಿಗಳಿದ್ದಾವೆ, ನಿರೂಪಣೆಗಳೇನಿದ್ದಾವೆ, ಅದನ್ನ ಯಾವಾಗಲೂ ಹೇಳುವಂಥದ್ದು ಇದು ಪರಿಪಾಠ. ನಮ್ಮ ಸರ್ಕಾರ ನೋಡಿ, ಜನತೆಯಿಂದ ಆಯ್ಕೆ ಆಗಿರೋ ಸರ್ಕಾರ, 7 ಕೋಟಿ ರೆಪ್ರೆಸೆಂಟ್ ಮಾಡೋ ಸರ್ಕಾರ, ಅವರು ಒಂದು ರಾಜ್ಯದ ಹಿತಕ್ಕಾಗಿ ಏನೋ ಒಂದು ಕೆಲಸಗಳನ್ನ ಮಾಡಿದ್ದಾರೆ, ಅದು ನಿಯಮಗಳನ್ನ ಮಾಡಿದ್ದಾರೆ. ಇದನ್ನ ನೀವು ಓದಲ್ಲ ಅನ್ನೋದಿದ್ರೆ ಅದು ರಾಜ್ಯಕ್ಕೆ ಮಾಡೋ ದ್ರೋಹ ಆಗುತ್ತೆ. ಆಮೇಲೆ ಅದನ್ನ ಅವ್ರ ಮನವರಿಕೆ, ಈಗ ಗವರ್ನರ್ ಮನವರಿಕೆ ಮಾಡ್ಕೊಡ್ತಾರೆ, ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ಅದು ರಾಜ್ಯ ಸರ್ಕಾರ ಮಾಡುತ್ತೆ. ಆದರೆ ಬಿಜೆಪಿ ರಾಜ್ಯದ ವಿರುದ್ಧವಾಗಿ ಮಾತಾಡ್ತಾ ಇದೆಯಲ್ಲ. ನೋಡಿ, ರಾಜ್ಯದ ಹಕ್ಕುಗಳನ್ನ ಕಸಿತಾ ಇದೆ ಕೇಂದ್ರ ಸರ್ಕಾರ. ಅದನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇನ್ಯಾರು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಇಲ್ಲ, ಅದ್ ಕೇಳಿ, ವಿಧಾನಸಭೆಯಲ್ಲಿ ಚರ್ಚೆಗೆ ನೀವು ಅಧಿವೇಶನ ಕರೆದಿದ್ದೀರಿ, ನಾವು ಏನ್ ಚರ್ಚೆ ಮಾಡ್ತಾರೆ. ನಾವು ಏನ್ ಚರ್ಚೆ ಮಾಡ್ತೀವಿ ಅಂತ ನಾವು ರಾಜ್ಯಪಾಲರ ಮುಖಾಂತರ ಇಡೀ ರಾಜ್ಯಕ್ಕೆ ಇದು 75 ವರ್ಷಗಳು ನಡ್ಕೊಂಡು ಬಂದಿರತಕ್ಕಂಥದ್ದು ಪರಿಪಾಠ. ನಟರಾಜ್ ಗೌಡ್ರೆ, ನಾನು ಪ್ರಶಾಂತ್ ನಾಥ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ರಾಜ್ಯಪಾಲರ ಬಾಯಿಂದಲೇ ಹೇಳಿಸಬೇಕು ಇದನ್ನು ಅಂತ. ಇದು ಹಠಾನ ಸಂಪ್ರದಾಯನ? ಸಂಪ್ರದಾಯ ಅಲ್ಲ ನೋಡಿ, ಇದು ದಿಸ್ ಇಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ಈಗ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ಅನೇಕ ಉಲ್ಲೇಖಗಳನ್ನು ಮಾಡಿಸ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳು ಪಕ್ಷ ಮತ್ತು ವಿಪಕ್ಷಗಳ ಕಾರಣದಿಂದ ಅದು ಟೆಂಪರ್ಗಳು ಜಾಸ್ತಿ ಆಗ್ತಾ ಇವೆ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ನೋಡಿ, ಈಗ ರಾಜ್ಯಪಾಲರಿಗೆ ಬರದೇ ಇರುವ ಅಧಿಕಾರ ಇಲ್ಲ. ತಾವೇ ವಿಧಾನಸಭೆಯ ಅಧಿವೇಶನವನ್ನು ಕರೆದು ಅವರು ನಾನು ಅಧಿವೇಶನಕ್ಕೆ ಬರಲ್ಲ, ಭಾಷಣ ಓದಿಸ್ತೀರಿ ಅಂತ ಹೇಳೋ ಅಧಿಕಾರ ಇಲ್ಲ. ಏನು ಅಧಿಕಾರ ಇದೆ ಅವರಿಗೆ? ಅವರು ಸದನಕ್ಕೆ ಬಂದು ತನಗೇನು ಬೇಕೋ ನೋಡಿ, ರಾಜ್ಯಪಾಲರಿಗೆ ಆರ್ಟಿಕಲ್ 176 ಪ್ರಕಾರ ಎಡಿಷನ್ ಮಾಡುವ ಅಧಿಕಾರ ಇಲ್ಲ.
176 ಒಮಿಷನ್ ಬಗ್ಗೆನೂ ಹೇಳಲ್ಲ. ಬಟ್ ಪಶ್ಚಿಮ ಬಂಗಾಳದಲ್ಲಿ ಇದು ಆರಂಭ ಆಯಿತು, ಇಲ್ಲ ಈ ಅಂಶಗಳನ್ನು ನನಗೆ ಓದೋಕ್ಕಾಗಲ್ಲ. ನಂತರ ತಮಿಳ್ನಾಡಿನಲ್ಲಿ ನಾವು ಆರ್ ಎನ್ ರವಿ ನೋಡ್ತಾ ಇದ್ದೀವಿ, ಕಳೆದ 4 ವರ್ಷಗಳಿಂದ ಅವ್ರು ಓದ್ತಾನೆ ಇಲ್ಲ, ಅದನ್ನು ಟೇಬಲ್, ಅದು ಡೀಮ್ ಟು ಬಿ ಟೇಬಲ್ ಆಗುತ್ತೆ. ಮೊನ್ನೆ ಕೇರಳದಲ್ಲೂ ಕೂಡ ರಾಜೇಂದ್ರ ಅರ್ಲೇಕರ್ ಅನೇಕ ಅಂಶಗಳನ್ನು ಓದಲಿಲ್ಲ, ಅದಂತರ ಪಿನರಾಯಿ ವಿಜಯನ್ ಬಂದು ಹೇಳಿದ್ರು ಇಲ್ಲ ರಾಜ್ಯಪಾಲರ ಭಾಷಣದಲ್ಲಿ ಈ ಅಂಶಗಳಿವೆ, ಇದನ್ನು ಟೇಬಲ್ ಅಂತಕ್ಕಂಥದ್ದನ್ನು. ಹೀಗಾಗಿ ಈ ತಿಕ್ಕಾಟ, ಈಗ ನೋಡಿ ಅವರು ಒಂದು ವೇಳೆ ಅಧಿವೇಶನಕ್ಕೆ ಬರದೇ ಇರುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗಿತ್ತು. ಆ್ಯಂಡ್ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟ್ರಿ ರಾಜ್ಯಪಾಲರಿಗಿರುತ್ತೆ, ಅವರು ಅಧಿವೇಶನಕ್ಕೆ ಬರಬೇಕಾಗತ್ತೆ. ಬಟ್ ಒಂದು ವೇಳೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಶಗಳು ಮಾನ್ಯ ಇಲ್ಲ ಅಂತಾದರೆ ಅದನ್ನು ಒಮಿಷನ್ ಮಾಡಿ ಅವರು ತಮ್ಮ ಭಾಷಣವನ್ನು ಮುಗಿಸಿ ಹೋಗ್ಬೋದು ಅಂತ ಅನಿಸುತ್ತೆ. ಅದರಲ್ಲೇನು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗಲ್ಲ. ಅಥವಾ ಬರದೇ ಇರುವ ತೀರ್ಮಾನ ಏನು ನಿನ್ನೆಯಿಂದ ಮಾತನಾಡಲಾಗ್ತಾ ಇತ್ತು, ಆ ತೀರ್ಮಾನ ಸಂವಿಧಾನಿಕವಾಗಿ ದಟ್ ಈಸ್ ಅ ಮ್ಯಾಂಡೇಟ್ರಿ ಡ್ಯೂಟಿ ಫಾರ್ ಗವರ್ನರ್ ಟು ಕಮ್ ಆ್ಯಂಡ್ ಅಡ್ರೆಸ್ ದ ಬೋತ್ ಹೌಸಸ್ ಆಫ್ ದ ಅಸೆಂಬ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಸರಿ ನೋಡಿ, ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗೇ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇದೆ ನಿಜ ಅಲ್ವಾ, ಅದರಲ್ಲಿ ರಾಜ್ಯ ಸರ್ಕಾರದ 40% ಇದೆ, ಪಂಚಾಯತ್ನ ಅಧಿಕಾರ ಇದೆ, ಅದನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಅಧಿಕಾರ ಇದ್ದೇ ಇದೆ ಆ ಪ್ರಶ್ನೆಗಳನ್ನು ಇರ್ತಕ್ಕಂಥದ್ದು. ಅನೇಕರು ಕೇಳ್ಬೋದು ಯಾಕೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗೋಲ್ಲ, ಇಲ್ಲ ಶಾಸನ ಸಭೆಯ ನಿರ್ಣಯದ ಮೂಲಕ ಕೇಂದ್ರ ಸರ್ಕಾರದ ನಿರ್ಣಯವನ್ನು, ಈಗ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಕಾವೇರಿ ವಿಷಯದಲ್ಲಿ ತೀರ್ಪು ಕೊಟ್ಟ ನಂತರ ನಾವೊಂದು ಸರ್ವಾನುಮತದ ನಿರ್ಣಯವನ್ನು ವಿಧಾನಸಭೆಯಲ್ಲಿ ತೆಗೆದುಕೊಂಡಿಲ್ವಾ? ಹಾಗಿರುವಾಗ ಕೇಂದ್ರ ಸರ್ಕಾರದ ನಿರ್ಣಯದ ವಿರುದ್ಧ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅಡ್ಡಿ ಏನು? ಎಲ್ಲಿ ಪ್ರಶ್ನೆ ಬರುತ್ತೆ ಇದರಲ್ಲಿ ನೋಡಿ, ರಾಜ್ಯಪಾಲರ ಒಂದು ಅಂಶನೂ ಕೂಡ ದಟ್ ಈಸ್ ವ್ಯಾಲಿಡ್ ಅನ್ಸುತ್ತೆ. ಏನು, ರಾಷ್ಟ್ರಪತಿಗಳು ಒಂದು ಮೇಲೆ ಅಂಕಿತ ಹಾಕಿದ ಮೇಲೆ ಆ ತೀರ್ಮಾನವನ್ನು ನಾನು ಪ್ರಶ್ನಿಸಬೇಕಾ ಅಂತಕ್ಕಂಥದ್ದು. ಅವರು ಅದನ್ನು ಪ್ರಶ್ನಿಸುವ ಅಗತ್ಯ ಇಲ್ಲ, ಅವರು ಅದನ್ನು ಒಮಿಷನ್ ಮಾಡಿ ಅದನ್ನು ಓದದೇ ಇದ್ದರೆ, ಯಾಕಂದರೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸುವರ್ಣ ಮಧ್ಯಮವನ್ನು ಸಾಧಿಸಬೇಕಾದ್ರೆ ಇದನ್ನು ಮಾಡಬೇಕಾಗುತ್ತೆ. ಇದು ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಕ್ಯಾನ್ ರೀಪ್ಲೇಸ್ ದೆಮ್ಸೆಲ್ಫ್. 5 ವರ್ಷದ ನಂತರ ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.